ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಅಮರಾವತಿ ಚಂದ್ರಶೇಖರ್ ಹಾಗೂ ಬೆಂಬಲಿಗರ ಸೇರ್ಪಡೆಯಾಗಿದೆ. ಈ ಒಂದು ಕಾರ್ಯಕ್ರಮ ಅಮರಾವತಿ ಹೋಟೆಲ್ನಲ್ಲಿ ನಡೆಯಿತು. ಅಮರಾವತಿ ಚಂದ್ರಶೇಖರ್ ಹಾಗೂ ನೂರಾರು ಬೆಂಬಲಿಗರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಎಸ್ಸಿ ಸಂಘದ ಅಧ್ಯಕ್ಷರು ಚಿಕ್ಕಮಂಡ್ಯ ವೇಣು, ಮೂರ್ತಿರವರು ಹೊನಗಾನಹಳ್ಳಿ ಮಾಜಿ ಅಧ್ಯಕ್ಷರು PSCS, ಮೂರ್ತಿರವರು ಹೊನಗಾನಹಳ್ಳಿ ಮಾಜಿ ಅಧ್ಯಕ್ಷರು PSCS, ಯೋಗೇಶ್ ಅವರು ಹುಲಿವಾಲ ಮಾಜಿ ಉಪಾಧ್ಯಕ್ಷರು RAPCMS, ಹುಲಿವಾಲ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಜೆಡಿಎಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಮಂಡ್ಯಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ಪ್ರಶ್ನಿಸುತ್ತಿದ್ದಾರೆ. ಆದರೆ ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ನೀವು ಪ್ರಶ್ನಿಸಬೇಕು. ಸಿದ್ದರಾಮಯ್ಯ ಅವರು ನನ್ನ ರಕ್ತದ ಕಣದಲ್ಲಿಯೂ ಕನ್ನಡವಿದೆ ಅಂತ ಹೇಳಿದ್ದಾರೆ. ಆದರೆ ಕಾವೇರಿ ವಿಚಾರದಲ್ಲಿ ಅವರು ಕಾನೂನಾತ್ಮಕವಾಗಿ ಏನ್ ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ರಲ್ಲದೆ ದೇವೇಗೌಡರು ನೀರಾವರಿಗೆ ಸಾಕಷ್ಟು ಹೋರಾಟ ನಡೆಸಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆ ಅನೇಕ ನಾಯಕರನ್ನ ಬೆಳೆಸಿದೆ. ಈ ನಾಯಕರು ಅಲ್ಪ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದರೂ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಲಿಸಿದರೆ ಮಂಡ್ಯ ಅಭಿವೃದ್ಧಿಯಾಗಿಲ್ಲ. ಈ ಹಿಂದೆ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಕೆಆರ್ಪೇಟೆಗೆ ಎಂಜಿನಿಯರಿಂಗ್ ಕಾಲೇಜು, ಶಿಕ್ಷಣ, ನೀರಾವರಿ, ವಿದ್ಯುತ್ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಮೈಶುಗರ್ಗೆ 60 ಕೋಟಿ ರೂಪಾಯಿ ನೀಡಲಾಗಿತ್ತು. ಎರಡನೇ ಬಾರಿ ಮುಖ್ಯಮಂತ್ರಿಯಾದಾಗ ಜಿಲ್ಲೆಗೆ 9,000 ಕೋಟಿ ಅನುದಾನ ಘೋಷಿಸಲಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರು ಹೊಸ ಕಾರ್ಖಾನೆ ಘೋಷಣೆ ಮಾಡಿದ್ದೇವೆ ಎಂದಿದ್ದಾರೆ ಹೊರತು ಅನುದಾನ ನೀಡಿಲ್ಲ. ಬದಲಿಗೆ ಕಾರ್ಖಾನೆ ಆಸ್ತಿ ಮಾರಾಟಕ್ಕೆ ಮುಂದಾಗಿದ್ದಾರೆ ಎಂದರು. ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಇವರೆಲ್ಲರೂ ದೇವೇಗೌಡರನ್ನು ಪ್ರಶ್ನೆ ಮಾಡ್ತಾರೆ. ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ಕೇಳ್ತಾರೆ. ನಿಜಕ್ಕೂ ಆ ಮಾತುಗಳನ್ನು ಅವ್ರು ಹೇಳ್ತಕ್ಕಂಥದ್ದೇನಿದೆ, ಅವರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನೀವು ಪ್ರಶ್ನೆ ಮಾಡಬೇಕು. ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ದೇವೇಗೌಡರ ಬಗ್ಗೆ ಅತ್ಯಂತ ಲಘುವಾಗಿ ಏನು ಮಾತನಾಡಿದ್ದಾರೆ. ದೇವೇಗೌಡರು ಒಂದು ಮಾತು ಮೊನ್ನೆ ಹೇಳಿದರು ನಮ್ಮ BJP ಮತ್ತು JDSನ ಒಂದು ಸಮನ್ವಯ ಸಮಿತಿ ಸಭೆಯಲ್ಲಿ. ಅದಕ್ಕೊಂದು ರಿಯಾಕ್ಟ್ ಮಾಡಿದ್ದಾರೆ. ಅದೇನೋ ಅವರಲ್ಲೇ ಸ್ವಾಭಿಮಾನ ಇದೆ, ನಮ್ಮಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನನ್ನ ಹೋರಾಟ ಏನಿದೆ, ನನ್ನ ರಕ್ತದ ಕಣದಲ್ಲೂ ಇವತ್ತು ನಾನೊಬ್ಬ ಕನ್ನಡಿಗ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಒಬ್ಬ ಕನ್ನಡಿಗ ಅಂತಕ್ಕಂಥದ್ದನ್ನು ಇವತ್ತೇನು ಹೇಳಿದ್ದಾರೆ, ಅವರ ಜೀವನದಲ್ಲಿ ಯಾವತ್ತಾದರೂ ಒಂದು ದಿನ ಈ ಭಾಗದ ಜೀವನದಿ ಕಾವೇರಿ ನೀರಿನ ವಿಷಯದಲ್ಲಿ ಕಾನೂನಾತ್ಮಕವಾಗಿ ಒಂದು ಕ್ಷಣ ಏನಾದರೂ ಒಂದು ಚಿಂತನೆ ಮಾಡಿ ಅವ್ರ ಕೊಡುಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಮುಖ್ಯಮಂತ್ರಿಗಳು ನಾನು ಕೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರ ಇತಿಹಾಸ ಇದೆ. 1962ರಿಂದ 24ನೇ ವಯಸ್ಸಿನಿಂದ ನೀರಾವರಿಗೆ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಅದೆಲ್ಲವನ್ನು ನನಗೆ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು, ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳನ್ನು ಬೆಳೆಸಿದ್ದೀರಿ. ಅವರವರದೇ ಆದಂಥ ಒಂದು ಸಣ್ಣ ಪುಟ್ಟ ಕೊಡುಗೆಗಳು ಜಿಲ್ಲೆಗೆ ಕೊಟ್ಟಿದ್ದಾರೆ. ನಾನು ಯಾರು ಏನೂ ಮಾಡಲಿಲ್ಲ, ಯಾರಿಂದಲೂ ಏನೂ ಆಗಲಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರವರದೇ ಆದಂಥ ಒಂದು ಕೊಡುಗೆಗಳು ಇಲ್ಲಿದ್ದಾವೆ, ಕೊಟ್ಟಿದ್ದಾರೆ. ಆದರೆ ನಿಮ್ಮ ನಿರೀಕ್ಷೆಗಳಿಗೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ಈ ಜಿಲ್ಲೆಗೆ ನಿಮ್ಮ ನಿರೀಕ್ಷೆಗಳಿಗೆ ನೀವು ಬಯಸ್ತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನನ್ನು ಪ್ರಶ್ನೆ ಮಾಡ್ಬೋದು. ನೀವು 2 ಬಾರಿ ಮುಖ್ಯಮಂತ್ರಿ ಆದರೆ ಏನು ಕೊಟ್ರಿ ಅಂತೇಳಿ. ಒಂದು, ನಾನು ನಿಮ್ಗೆ ಹೇಳ್ತೀನಿ, 2006-7ರಲ್ಲಿ ಈ ಜಿಲ್ಲೆಗೆ ಶಿಕ್ಷಣ ಇಲಾಖೆಯಲ್ಲಿ, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ, ನೀರಾವರಿ ಸೌಲಭ್ಯಗಳ ವಿಷಯದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ನಾವು ಕೇವಲ 19 ತಿಂಗಳ ನಾಡಲಿ, ಅದು ಇನ್ನೊಂದು ಪಕ್ಷದ ಜೊತೆಗೂಡಿ ಮಾಡಿದಂಥ ಕೆಲಸ. KRಪೇಟೆ ಕೊಟ್ಟಂಥ ಇಂಜಿನಿಯರಿಂಗ್ ಕಾಲೇಜು ಇರ್ಬೋದು, ಶುಗರ್ ಫ್ಯಾಕ್ಟ್ರಿಗೆ ಅಲ್ಲಿಂದಲೇ ಸಮಸ್ಯೆಗಳೇನಿತ್ತು, ಹಲವಾರು ರೀತಿಯಲ್ಲಿ ಅದನ್ನು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ಕಳೆದ 15 KRಪೇಟೆದು ದೇವೇಗೌಡರ ಕಾಲದಲ್ಲೇ ಕೊಟ್ಟಂಥದ್ದು. ದೇವೇಗೌಡರು ಅವರು ಮುಖ್ಯಮಂತ್ರಿಗಳಿದ್ದಾಗ ಸಕ್ಕರೆ ಕಾರ್ಖಾನೆಯನ್ನು
ಕೊಟ್ಟಂಥದ್ದು. ಮೆಡಿಕಲ್ ಕಾಲೇಜ್ಗೆ 18 ತಿಂಗಳು ನಾನೇನು ಮುಖ್ಯಮಂತ್ರಿ ಇದ್ದೆ, 60 ಕೋಟಿ ಹಣವನ್ನು ನನ್ನ ಕಾಲದಲ್ಲಿ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ವೇದಿಕೆಯಲ್ಲಿ ಶಾಸಕ ಮಂಜು, ಮಾಜಿ ಶಾಸಕ ಡಿಸಿ ತಮ್ಮಣ್ಣ, ಸುರೇಶ್ ಗೌಡ, ಮಾಜಿ ಶಾಸಕ ಅನ್ನದಾನಿ ರಾಮಚಂದ್ರ, ರಘುನಂದನ್, ವಿಜಯಾನಂದ, ಡಿ ರಮೇಶ್, ನಾಗೇಶ್, ಅಂಬುಜಮ್ಮ, ಅಬ್ಬಾಸ್ ಅಲಿ ಬೋರಾ, ಸಿದ್ದರಾಮೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.